ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 4 ವಾಕ್ಯ 21 ತಿಳಿಸುವುದೇನೆಂದರೆ, ದೀಪವನ್ನು ಬುಟ್ಟಿಯ ಕೆಳಗೆ ಇಡಲು ತರಲಾಗಿದೆಯೇ ಅಥವಾ ಹಾಸಿಗೆಯ ಕೆಳಗಡೆ ಇಡಲು ತರಲಾಗಿದೆಯೇ? ಚಿಂತನೆ: ದೀಪವು ಬೆಳಕನ್ನು ನೀಡಲು ಮರೆಮಾಡಲು ಅಲ್ಲ. ನಂಬಿಕೆಯು ಕೇವಲ ವೈಯಕ್ತಿಕ ಸೌಕರ್ಯಕ್ಕಾಗಿ ಅಲ್ಲ, ದೈನಂದಿನ ಜೀವನದಲ್ಲಿ ಬೆಳಗಲು ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ಭಯ ಅಥವಾ ಅನುಕೂಲಕ್ಕಾಗಿ ನಾವು ನಮ್ಮ ನಂಬಿಕೆಯನ್ನು ಮರೆಮಾಡಿದಾಗ ಜಗತ್ತು ಕತ್ತಲೆಯಲ್ಲಿ ಉಳಿಯುತ್ತದೆ. ದೀಪಸ್ತಂಭದ ಮೇಲೆ ಇರಿಸಿದಾಗ ಒಂದು ಕ್ಷಣ ಬೆಳಕು ಸಹ ಅನೇಕರಿಗೆ ಮಾರ್ಗದರ್ಶನ ನೀಡುತ್ತದೆ. ನಾವು ಸುವಾರ್ತೆಯನ್ನು ಧೈರ್ಯದಿಂದ ಜೀವಿಸಿದಾಗ ನಮ್ಮ ಮಾತುಗಳು, ಆಯ್ಕೆಗಳು ಮತ್ತು ಪ್ರೀತಿಯ ಕ್ರಿಯೆಗಳು ಆ ಗೋಚರ ಬೆಳಕುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನೇ ನಿಜವಾದ ಬೆಳಕು. ನನ್ನ ನಂಬಿಕೆಯನ್ನು ಮರೆಮಾಡುವ ಭಯವನ್ನು ತೆಗೆದುಹಾಕಿರಿ ಮತ್ತು ನಿನ್ನ ಪ್ರೀತಿಯ ದೀಪಸ್ತಂಭದ ಮೇಲೆ ನನ್ನ ಜೀವನವನ್ನು ಇಡಲು ನನಗೆ ಧೈರ್ಯವನ್ನು ನೀಡಿರಿ. ನನ್ನ ಮಾತುಗಳು ಮತ್ತು ಕಾರ್ಯಗಳು ನಿನ್ನ ಬೆಳಕನ್ನು ಪ್ರತಿಬಿಂಬಿಸಲಿ. ಇದರಿಂದ ಇತರರು ನಿನ್ನನ್ನು ನೋಡಬಹುದು ಮತ್ತು ತಂದೆಗೆ ಮಹಿಮೆಯನ್ನು ನೀಡಬಹುದು. ಆಮೆನ್.